ನಮಸ್ಕಾರ, ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಲೋಕಸಭಾ ಚುನಾವಣೆಗಳ 5ನೇ ಹಂತದ ಮತದಾನ ನಿನ್ನೆ ತಾನೇ ಮುಕ್ತಾಯಗೊಂಡಿದೆ. ನಿನ್ನೆ ರಾತ್ರಿ 10:15, 11:15 ಸಮಯದ ಅಂತರದಲ್ಲಿ ಚುನಾವಣಾ ಆಯೋಗ ನಿನ್ನೆಯ ಮತದಾನದ ಅಂಕಿಅಂಶಗಳನ್ನು ಪರ್ಸೆಂಟೇಜ್ಗಳನ್ನು ಮಾತ್ರ ಕೊಟ್ಟಿದೆ. ಇಲ್ಲಿಯವರೆಗೂ ಎಷ್ಟೆಲ್ಲ ಮತದಾನಗಳಾಗಿದೆ, 5 ಹಂತದ ಮತದಾನ ಏನು ನಡೆದಿದೆ, ಇಲ್ಲಿಯವರೆಗೂ ಕೂಡ ಚುನಾವಣಾ ಆಯೋಗ ಅಂಕಿಅಂಶಗಳನ್ನು ಕೊಟ್ಟಿಲ್ಲ. ಗಮನಿಸಬೇಕು, ಕೇವಲ ಪರ್ಸೆಂಟೇಜ್ಗಳನ್ನು ಮಾತ್ರ ಕೊಟ್ಕೊಂಡು ಬರ್ತಾ ಇದೆ. ಯಾವುದೇ ಪ್ರೆಸ್ ಕಾನ್ಫರೆನ್ಸ್ ನಡೆಸ್ತಾ ಇಲ್ಲ. ಇದು ಈ ರೀತಿಯಾಗಿ ಈ ಹಿಂದೆ ಆಗಿರಲಿಲ್ಲ. ಪ್ರತಿ ಹಂತದ ನಂತರ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಚುನಾವಣಾ ಆಯೋಗ ಅಂಕಿಅಂಶಗಳನ್ನು ಕೊಡ್ತಾ ಇತ್ತು, ಕೇವಲ ಪರ್ಸೆಂಟೇಜ್ ಕೊಡ್ತಾ ಇರಲಿಲ್ಲ. ಈ ಬಾರಿ ಕೇವಲ ಪರ್ಸೆಂಟೇಜ್ ಕೊಡ್ತಾ ಇದೆ. ಅಂದರೆ ಏನರ್ಥ? ಪರ್ಸೆಂಟೇಜ್ ಅಂದರೆ ಏನು, ಅಂಕಿಅಂಶಗಳಂದ್ರೆ ಏನು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪರ್ಸೆಂಟೇಜ್ ಅಂದರೆ ಕೇವಲ ಇಂಥ ರಾಜ್ಯದಲ್ಲಿ ಇಷ್ಟು ಪರ್ಸೆಂಟೇಜ್ ವೋಟ್ ಆಯಿತು, ಇಷ್ಟು ಸರಾಸರಿ ಮತದಾನ ಆಯಿತು, ಅದನ್ನು ಮಾತ್ರ ಹೇಳುವಂಥದ್ದು. ಅಂಕಿಅಂಶ ಅಂದರೆ ಎಷ್ಟು ಲಕ್ಷ ಅಥವಾ ಕೋಟಿ ಮತದಾರರು ಮತ ಚಲಾಯಿಸಿದರು, ಎಷ್ಟು ಲಕ್ಷ ಅಥವಾ ಕೋಟಿ ಮತದಾರರು ಆ ಒಂದು ಹಂತದ ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕನ್ನು ಹೊಂದಿದ್ರು, ಅದರಲ್ಲಿ ಎಷ್ಟು ಲಕ್ಷ ಅಥವಾ ಕೋಟಿ ಜನ ಮತದಾನವನ್ನು ಮಾಡಿದರು, ಈ ಎಲ್ಲ ಲೆಕ್ಕವನ್ನು ಈ ಹಿಂದೆ ಕೊಡಲಾಗ್ತಿತ್ತು. ಈಗ 5 ಹಂತದ ಮತದಾನ ಮುಗಿದಿದ್ರು ಕೂಡ 1ನೇ ಹಂತದ ಅಂಕಿಅಂಶಗಳನ್ನು ಸಹ ಇಲ್ಲಿಯವರೆಗೆ ಚುನಾವಣಾ ಆಯೋಗ ನೀಡಿಲ್ಲ. ಈ ಪರ್ಸೆಂಟೇಜನ್ನು ಸಹ ಕೊಟ್ಟ ನಂತರ ದಿನಂಪ್ರತಿ ಬದಲಾಯಿಸಿಕೊಂಡೇ ಹೋಗ್ತಾ ಇರುತ್ತೆ. ಸಾಕಷ್ಟು ಆರೋಪಗಳು ಕೇಳಿಬಂದಿದೆ. ಮೊದಲನೇ ಹಂತದ ಮತದಾನದ ಸಂದರ್ಭದಲ್ಲಿ 10-13 ದಿನಗಳ ನಂತರ ಪರ್ಸೆಂಟೇಜನ್ನು ಬದಲಾಯಿಸಲಾಯಿತು. 6ರಿಂದ 7% ಏರಿಕೆ ಮಾಡಲಾಯಿತು. ಈ ಏರಿಕೆಯ ಉದ್ದೇಶ ಏನು ಅನ್ನುವಂತಹ ಪ್ರಶ್ನೆಗಳನ್ನು ಸಹ ವಿರೋಧ ಪಕ್ಷಗಳು ಕೇಳಿದ್ದು ಉಂಟು. ಈಗಲೂ ಸಹ 5 ಹಂತಗಳ ನಂತರ ಮತ್ತೆ ಹೇಳ್ತಾ ಇದ್ದೀನಿ, ಅಂಕಿಅಂಶಗಳನ್ನು ಚುನಾವಣಾ ಆಯೋಗ ನೀಡ್ತಾ ಇಲ್ಲ, ಕೇವಲ ಪರ್ಸೆಂಟೇಜನ್ನು ಮಾತ್ರ ಕೊಡ್ತಾ ಇದೆ. ಸೊ ನಿನ್ನೆ ಏನು ನಡೀತು? 8 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಿನ್ನೆ 49 ಕ್ಷೇತ್ರಗಳಿಗೆ ಮತದಾನ ನಡೀತು. ಅದರಲ್ಲಿ ಸುಮಾರು 60.9% ಅಷ್ಟು ವೋಟಿಂಗ್ ಆಗಿದೆ ಅನ್ನುವಂತಹದ್ದು ಚುನಾವಣಾ ಆಯೋಗ ನಿನ್ನೆ ಮಧ್ಯರಾತ್ರಿ ಮೊದಲು ನೀಡಿರುವಂತಹ ಮಾಹಿತಿ. ಅದರ ಪ್ರಕಾರ ಇದೇ ಕ್ಷೇತ್ರಗಳಲ್ಲಿ, ಇದೇ 49 ಕ್ಷೇತ್ರಗಳಲ್ಲಿ ಕಳೆದ ಬಾರಿಗೆ ಚುನಾವಣೆಗೆ ಅಂದರೆ 2019 ಚುನಾವಣೆಗೆ ಹೋಲಿಸಿದರೆ ಇಲ್ಲಿ ಸುಮಾರು 1.5% ಇಳಿಕೆಯಾಗಿದೆ. ಪ್ರತಿ ಹಂತದಲ್ಲಿಯೂ ಕೂಡ ಇಡೀ ದೇಶದ ಮತದಾನದ ಶೇಕಡಾವಾರು ಪ್ರಮಾಣವನ್ನು ನೋಡಿದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ಮೊದಲನೇ ಹಂತದಿಂದಲೂ ಕುಸಿತವನ್ನೇ ನೋಡ್ತಾ ಇದ್ದೀವಿ. 3%, 4%, 3%, ಮತ್ತೆ 2%, ಹೀಗೆ ಕುಸಿತವನ್ನೇ ನೋಡ್ತಾ ಇದ್ದೀವಿ. ಈ ಬಾರಿಯೂ ಸಹ ಕುಸಿತ ಆಗಿದೆ. ಅದು ದೊಡ್ಡ ಮಟ್ಟದ ಕುಸಿತ ಆಗಿಲ್ಲ. ಅದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಆಗಿರುವಂತಹದ್ದು ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ. ಅಲ್ಲಿ 73% ಮತದಾನ ಆಗಿದೆ. ಅತ್ಯಂತ ಕಡಿಮೆ ಶೇಕಡಾವಾರು ಮತದಾನ ಆಗಿರುವಂತಹದ್ದು ಮಹಾರಾಷ್ಟ್ರದಲ್ಲಿ. ಅಲ್ಲಿ ಕೇವಲ 53% ಮತದಾರರು ಮಾತ್ರ ಮತಗಟ್ಟೆಗೆ ಬಂದು ಮತ ಚಲಾಯಿಸಿದ್ದಾರೆ. ಸೊ ಹಾಗೆ ನೋಡಿದ್ರೆ ನಿನ್ನೆ ನಡೆದಂತಹ ಚುನಾವಣೆಗಳಲ್ಲಿ ಮುಖ್ಯವಾಗಿ ಯಾವ ರಾಜ್ಯಗಳಲ್ಲಿ ಎಷ್ಟು ಕ್ಷೇತ್ರಗಳಿತ್ತು ಅಂದರೆ, ಮುಖ್ಯವಾಗಿ ನಾವು 4 ದೊಡ್ಡ ರಾಜ್ಯಗಳನ್ನು ತೆಗೆದುಕೊಳ್ಳೋದಾದರೆ ಉತ್ತರ ಪ್ರದೇಶದಲ್ಲಿ 14 ಕ್ಷೇತ್ರಗಳಿಗೆ ಮತದಾನ ನಡೀತು. ಮಹಾರಾಷ್ಟ್ರದಲ್ಲಿ 13 ಕ್ಷೇತ್ರಗಳಿಗೆ ಮತದಾನ ನಡೀತು. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ 7 ಕ್ಷೇತ್ರಗಳಿಗೆ ಮತ್ತು ಬಿಹಾರದ 5 ಕ್ಷೇತ್ರಗಳಲ್ಲಿ ನಿನ್ನೆ ಮತದಾನವನ್ನು ನಾವು ನೋಡಿದ್ವಿ. ಈ ನಿನ್ನೆಯ ಮತದಾನದಲ್ಲಿ ಯಾರು ಮೇಲುಗೈ ಸಾಧಿಸಿದ್ರು, ಯಾರು ಒಂಚೂರು ಚೇತರಿಸ್ಕೊಂಡ್ರು ಅಥವಾ ಕೆಳಗೆ ಇನ್ನೂ ಒಂದಷ್ಟು ಪಾತಾಳಕ್ಕೆ ಹೋದರು ಅಂತ ನೋಡೋದಕ್ಕಿಂತ ಮೊದಲು ನಿನ್ನೆಯ ಮತದಾನದ ದಿನದ ಕೆಲವು ಮುಖ್ಯ ಅಂಶಗಳನ್ನು ನೋಡೋದಾದರೆ, ಒಂದು ಆಘಾತಕಾರಿಯಾದಂತಹ ವಿಡಿಯೋ ಒಂದು ಹೊರಗೆ ಬರುತ್ತೆ. ಆ ವಿಡಿಯೋದಲ್ಲಿ ಒಬ್ಬ ಯುವಕ 8 ಬಾರಿ ಮತ ಚಲಾಯಿಸ್ತಾನೆ. ಅದೇ ಮತಗಟ್ಟೆಯಲ್ಲಿ ಮತ್ತೆ ಮತ ಚಲಾಯಿಸಿ ಹೊರಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಒಳಗೆ ಬಂದು ಮತ್ತೆ ಮತ ಚಲಾಯಿಸಿ ಮತ್ತೆ ಹೊರಗೆ ಹೋಗ್ತಾನೆ, ಮತ್ತೆ ಬಂದು ಮತ ಚಲಾಯಿಸ್ತಾನೆ. ಹೀಗೆ 8 ಬಾರಿ ಮತ ಚಲಾಯಿಸಿದ್ದಾನೆ. ಅದನ್ನು ಸ್ವತಃ ಅವನೇ ವಿಡಿಯೋ ಮಾಡಿದ್ದಾನೆ. ವಿಡಿಯೋದಲ್ಲಿ ಪ್ರತಿ ವಿಡಿಯೋದ ಆರಂಭದಲ್ಲಿಯೂ ಕೂಡ ಅವನೇ ಹೇಳ್ಕೊಂಡಿದ್ದಾನೆ, ಇದು ಮೊದಲನೇ ಮತ, 2ನೇ ಮತ, 3ನೇ ಮತ, ಹೀಗೆ 8 ಮತಗಳನ್ನು ಹಾಕಿರೋದನ್ನು ಕೂಡ ಅವನು ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ಲೀಕ್ ಆಗಿದೆ, ವೈರಲ್ ಆಗಿದೆ. ಆ ವಿಡಿಯೋವನ್ನು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಎಲೆಕ್ಷನ್ ಕಮಿಷನ್ ಚುನಾವಣಾ ಆಯೋಗಕ್ಕೆ ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ಅದನ್ನು ಪ್ರಶ್ನೆ ಕೇಳಿದೆ, ಇದಕ್ಕೆ ನಿಮ್ಮ ಉತ್ತರ ಏನು ಅಂತ. ಅದಕ್ಕೆ ಪ್ರತಿಯಾಗಿ ಆ ಒಂದು ಮತಗಟ್ಟೆಯ ಎಲ್ಲ ಸಿಬ್ಬಂದಿಯನ್ನು ಕೂಡ
ಅಮಾನತಿನಲ್ಲಿಡಲಾಗಿದೆ. ಜೊತೆಗೆ ಆ ಮತಗಟ್ಟೆಯಲ್ಲಿ ಮರುಮತದಾನಕ್ಕೆ ಚುನಾವಣಾ ಆಯೋಗ ಆದೇಶ ಕೊಟ್ಟಿದೆ. ಆ ಯುವಕನನ್ನು ಬಂಧಿಸಿದೆ. ಇದು ಬಹು ದೊಡ್ಡ ನಿನ್ನೆ ನಡೆದಿರುವಂತಹ ಘಟನೆ. ಅದರ ಜೊತೆಗೇನೆ ಆ ಹುಡುಗ ಯಾರು ಅಂದರೆ BJP ನಾಯಕನೊಬ್ಬನ ಮಗ ಅನ್ನುವಂತಹದ್ದು ಈಗ ಬಂದಿರುವಂತಹ ಮಾಹಿತಿ. ಸೊ ಇಲ್ಲಿಯವರೆಗೆ ಸುಮಾರು 10 ಈ ರೀತಿಯಾದಂತಹ ಘಟನೆಗಳು, ಬೂತ್ ಕ್ಯಾಪ್ಚರಿಂಗ್ ಆಗಿರಬಹುದು, ಅಕ್ರಮ ಮತದಾನ ಆಗಿರಬಹುದು, ಅಥವಾ ಅಲ್ಲಿರೋ ಮುಸ್ಲಿಂ ಮತದಾರರನ್ನು ಬೆದರಿಸುವಂತಹ ಅಥವಾ ಇಂಟಿಮಿಡೇಟ್ ಮಾಡುವಂತಹ ಕೆಲವು ಸನ್ನಿವೇಶಗಳಾಗಿರಬಹುದು, ಮತಗಟ್ಟೆಯ ಅಧಿಕಾರಿಗಳ ವಿರುದ್ಧ ದೌರ್ಜನ್ಯ ನಡೆಸಿರುವಂತಹ ಸನ್ನಿವೇಶಗಳೇ ಆಗಿರಬಹುದು, ಅವೆಲ್ಲವೂ ಕೂಡ BJP ಅಭ್ಯರ್ಥಿ ಅಥವಾ BJP ನಾಯಕರಿಂದಲೇ ನಡೆದಿರುವಂತಹದ್ದು. ಇದೊಂದು ವಿಶೇಷ. ಅಂದರೆ BJP ಎಲ್ಲೋ ಒಂದು ಕಡೆ ಭಯದಲ್ಲಿದೆಯಾ, ತನಗೆ ಈ ಬಾರಿ ಕಳೆದ ಬಾರಿಗಿಂತಲೂ ಕಡಿಮೆ ಅಥವಾ ಮುಖ್ಯವಾಗಿ ಅಧಿಕಾರಕ್ಕೆ ಬರಲು ಬೇಕಾದಂತಹ 272ರ ಅಂಕಿಗಿಂತ ಕೆಳಗೆ ಕುಸಿತಾ ಇದ್ದೀನಿ ಅನ್ನುವಂತಹ ಭಯ ಎಲ್ಲ BJP ನಾಯಕರಲ್ಲೂ ಕಾಡ್ತಾ ಇದೆಯಾ? ಅದನ್ನು ಇನ್ನೂ ಸ್ವಲ್ಪ ವಿವರಗಳನ್ನು ಕೊಟ್ಟು ಮುಂದಕ್ಕೆ ಅದರ ಬಗ್ಗೆ ಮಾತಾಡ್ತೀನಿ. ನಿನ್ನೆ ಇದ್ದಂತಹ ಮುಖ್ಯವಾದಂತಹ ಅಭ್ಯರ್ಥಿಗಳಲ್ಲಿ ಬಹುಮುಖ್ಯವಾದಂತಹ ಕ್ಷೇತ್ರ ಅಂದರೆ ಅದು ರಾಯ್ಬರೇಲಿಯಿಂದ ಈ ಬಾರಿ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡ್ತಿಲ್ಲ. ಅವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಪ್ರವೇಶ ಮಾಡಿದ್ದಾರೆ. ಆ ಕ್ಷೇತ್ರವನ್ನು ತನ್ನ ಮಗ ಆದಂತಹ ರಾಹುಲ್ ಗಾಂಧಿ ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ನಿನ್ನೆ VVIP ಕ್ಷೇತ್ರ ಅಂತ ಕರೆಯಬಹುದಾದಂತಹ ಕ್ಷೇತ್ರ ಅಂದರೆ ಅದು ರಾಯ್ಬರೇಲಿ. ಇನ್ನೊಂದು ಲಕ್ನೋ ಕ್ಷೇತ್ರ, ರಾಜನಾಥ್ ಸಿಂಗ್ ಇಲ್ಲಿ ದೇಶದ ರಕ್ಷಣಾ ಸಚಿವರು ಇಲ್ಲಿಂದ ಸ್ಪರ್ಧೆ ಮಾಡ್ತಿದ್ದಾರೆ BJPಯಿಂದ. ಅದರ ಜೊತೆಗೆ ಸ್ಮೃತಿ ಇರಾನಿ ಅವರ ಅಮೇಥಿ, ಇದು ಕೂಡ ಬಹಳ ಮುಖ್ಯವಾದಂಥ ಕ್ಷೇತ್ರ. ಕಳೆದ ಬಾರಿ ರಾಹುಲ್ ಗಾಂಧಿ ಅವರನ್ನು ಮಣಿಸಿ ಸ್ಮೃತಿ ಇರಾನಿ ಇಲ್ಲಿಂದ ದೊಡ್ಡ ಜಯವನ್ನು ಸಾಧಿಸಿದರು. ದೊಡ್ಡ ಅಂತರವೇನಲ್ಲ, ಆದರೆ ರಾಹುಲ್ ಗಾಂಧಿಯನ್ನು ಮಣಿಸಿದ್ದರಿಂದ ಇದು ದೊಡ್ಡ ಜಯ ಅಂತ ಕರೆಸಿಕೊಳ್ಳುತ್ತೆ. ಕೇವಲ 55,000 ಮತಗಳಿಂದ ಅವರು ಗೆದ್ದಿದ್ದರೂ ಸಹ ರಾಹುಲ್ ಗಾಂಧಿಯಂತಹ ದೊಡ್ಡ ನಾಯಕನನ್ನು ಸೋಲಿಸುವ ಮೂಲಕ ಗಳಿಸಿರುವಂತಹ ಜಯ, ಆದ್ದರಿಂದ ಅದು ದೊಡ್ಡ ಜಯವೇ ಆಗುತ್ತೆ. ಆದರೆ ಈ ಬಾರಿ ರಾಹುಲ್ ಗಾಂಧಿ ಅಲ್ಲಿಂದ ಸ್ಪರ್ಧೆ ಮಾಡ್ತಿಲ್ಲ. ಅದಕ್ಕೆ ಬದಲಾಗಿ ಕಾಂಗ್ರೆಸ್ನ ಹಿರಿಯ ಸಲಹೆಗಾರ ಮತ್ತು ಸೋನಿಯಾ ಗಾಂಧಿ ಅವರ ಚುನಾವಣೆಗಳ ಉಸ್ತುವಾರಿಯನ್ನು ಹೊತ್ತುಕೊಳ್ತಿದ್ದಂತಹ ರಾಜೀವ್ ಗಾಂಧಿ ಅವರ ಕಾಲದಿಂದಲೂ ಕೂಡ ಗಾಂಧಿ ಫ್ಯಾಮಿಲಿಗೆ ಅತ್ಯಂತ ನಿಕಟವಾದಂತಹ ವ್ಯಕ್ತಿಯಾಗಿರುವಂತಹ KL ಶರ್ಮಾ ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆ ಮಾಡ್ತಿದ್ದಾರೆ. ಸೊ ಈ 3 ಕ್ಷೇತ್ರಗಳನ್ನು ಗಮನಿಸಿದಾಗ, ಗ್ರೌಂಡ್ ರಿಯಾಲಿಟಿಯನ್ನು ಗಮನಿಸಿದಾಗ, ಅಲ್ಲಿಂದ ಬರ್ತಿರುವಂತಹ ಫೀಲರ್ಸನ್ನು ನಾವು ಗಮನಿಸಿದಾಗ ರಾಹುಲ್ ಗಾಂಧಿಗೆ ರಾಯ್ಬರೇಲಿಯಲ್ಲಿ ಸುಲಭವಾದಂತಹ ಜಯ ಸಿಗುವಂತಹ, ದೊಡ್ಡ ಅಂತರದ ಜಯ ಸಿಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಆದರೆ ಲಕ್ನೋನಿಂದ ಬರ್ತಿರುವಂತಹ ಸುದ್ದಿಗಳು BJPಗೆ ಆಘಾತಕಾರಿಯಾಗಬಹುದು. ಯಾಕೆಂದರೆ ರಾಜನಾಥ್ ಸಿಂಗ್ ಅಲ್ಲಿಂದ ಸೋಲುವಂತಹದ್ದು ನಿಶ್ಚಿತ ಅನ್ನುವ ಮಟ್ಟಕ್ಕೆ ಅಲ್ಲಿಂದ ಸುದ್ದಿಗಳು ಅಥವಾ ಸಮೀಕ್ಷೆಗಳು ಬರ್ತಾ ಇದ್ದಾವೆ. ಅದರ ಜೊತೆಗೆ ಸ್ಮೃತಿ ಇರಾನಿ ಅಮೇಥಿಯಿಂದ ಸೋಲುವುದು ಕೂಡ ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಿದೆ. KL ಶರ್ಮಾ ತಮ್ಮ ಎಲ್ಲ ಅನುಭವವನ್ನು, ಇಲ್ಲಿಯವರೆಗೆ ಬೇರೆಯವರನ್ನು ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ದಂತಹ KL ಶರ್ಮಾ ಸ್ವತಃ ಅಭ್ಯರ್ಥಿಯಾಗಿದ್ದಾರೆ. ತಮ್ಮ 40 ವರ್ಷಗಳ ಎಕ್ಸ್ಪೀರಿಯನ್ಸನ್ನು ಹಾಕ್ತಿದ್ದಾರೆ. ಮತ್ತು ಅಮೇಥಿಗೆ ಅವರು ಲೋಕಲ್ ಮ್ಯಾನ್, ಗಲ್ಲಿಯೂ ಗೊತ್ತಿರುವಂತಹ ವ್ಯಕ್ತಿ. ಹಾಗಾಗಿ ಅಲ್ಲಿ ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇದೆ. ಅದಕ್ಕಿಂತ ಬಹಳ ಮುಖ್ಯವಾದ ವಿಚಾರ ಅಂದರೆ ಅವರು ಬ್ರಾಹ್ಮಣ ಸಮುದಾಯದಿಂದ ಬರ್ತಾರೆ. ಅವರನ್ನು ಪಂಡಿತ್ KL ಶರ್ಮಾ ಅಂತಲೇ ಕರೀತಾರೆ. ಬ್ರಾಹ್ಮಣ ಸಮುದಾಯ BJPಯ ಜೊತೆಗೆ ಈ ಬಾರಿ ಸಂಪೂರ್ಣವಾಗಿ ಹೋಗಿಲ್ಲ ಅಮೇಥಿಯಲ್ಲಿ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಯಾಕೆಂದರೆ ಅವರು KL ಶರ್ಮಾಗೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಒಂದು ವರ್ಗ ಅನ್ನುವಂತಹದ್ದು. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಅಲ್ಲಿ KL ಶರ್ಮಾ ಗೆಲ್ಲುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಿದೆ. ಇನ್ನು ಬಹಳ ಡಿಸ್ಟರ್ಬಿಂಗ್ ಆದಂತಹ ಅಥವಾ ಪ್ರಜಾಪ್ರಭುತ್ವ ಅಥವಾ ನಮ್ಮ ಚುನಾವಣೆಗಳಿಗೆ ಕಳಂಕ ಅಂತ ಕರೆಯಬಹುದು, ಅಥವಾ ಒಂದು ರೀತಿಯಾದಂತಹ ಕಪ್ಪು ಚುಕ್ಕೆ ಅಂತ ಕರೆಯಬಹುದು, ಅಂತಹ ಘಟನೆಗಳು ಕೂಡ ಅಲ್ಲಲ್ಲಿ ನಡೆದಿದೆ. ಅದರಲ್ಲೂ ಮುಖ್ಯವಾಗಿ ಮುಂಬೈನಲ್ಲಿ ನಡೆದಿರುವಂತಹದ್ದು. ಮುಂಬೈನಲ್ಲಿ ಏನು ನಡೀತಪ್ಪ ಅಂತಂದರೆ, ಮುಂಬೈನ ಪ್ರತಿಯೊಂದು ಮತಗಟ್ಟೆಯ ಮುಂದೆಯೂ ಕೂಡ ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ವರೆಗೆ ಕ್ಯೂಗಳು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಉದ್ದೇಶಪೂರ್ವಕವಾಗಿಯೇ ಮಾಡಲಾದಂತಹ ಸನ್ನಿವೇಶ ಅನ್ನುವಂತಹದ್ದು ಉದ್ಧವ್ ಠಾಕ್ರೆ ಅವರ ಆರೋಪವಾಗಿತ್ತು. ದಿಢೀರ್ ಸುದ್ದಿಗೋಷ್ಠಿಯನ್ನು ಕರೆದಂತಹ ಉದ್ಧವ್ ಠಾಕ್ರೆ ಈ ಆರೋಪವನ್ನು ಮಾಡಿದ್ರು. ಮತ್ತು ಎಲ್ಲ ವಿಜುವಲ್ಸ್ ನಾವು ನೋಡ್ತೀವಿ ಬೇರೆ ಚಾನಲ್ಗಳಲ್ಲಿ, TV ಚಾನಲ್ಗಳಲ್ಲಿ.
ಉದ್ದುದ್ದ ಕ್ಯೂಗಳು, ಸಿಕ್ಕಾಪಟ್ಟೆ ಉದ್ದ ಕ್ಯೂ. ಒಂದು ಅವರು ಕಾರಲ್ಲಿ ಕೂತ್ಕೊಂಡು ಅಥವಾ ವ್ಯಾನಲ್ಲಿ ಕೂತ್ಕೊಂಡು ಕ್ಯಾಮ್ರಾವನ್ನು ಎತ್ಕೊಂಡು ಹೋಗ್ತಿದ್ರೆ ಸುಮಾರು ಅರ್ಧ ನಿಮಿಷದವರೆಗೂ ಕೂಡ ವ್ಯಾನ್ ಚಲಿಸ್ತಿದ್ರೆ ಅಲ್ಲಿವರೆಗೆ ಕ್ಯೂಗಳನ್ನು ನಾವು ಸ್ವತಃ ನೋಡ್ಬೋದಾಗಿತ್ತು ಟಿ ವಿಯಲ್ಲಿ. ಅಂತಹ ಒಂದು ರೀತಿಯಾದಂತಹ ಅವ್ಯವಸ್ಥೆ ಯಾಕಾಯಿತು? ಅದು ಉದ್ದೇಶಪೂರ್ವಕವಾಗಿ ಆಯಿತು. ಯಾಕೆಂದರೆ BJPಗೆ ಈ ಬಾರಿ ಮುಂಬೈ ಜನ ತಿರಸ್ಕರಿಸಲಿದ್ದಾರೆ. ಯಾಕೆಂದರೆ ಶಿವಸೇನೆಯನ್ನು, NCPಯನ್ನು ತುಂಡರಿಸಿರುವಂತಹ ಸಿಟ್ಟು ಅವರಿಗಿದೆ ಅನ್ನುವಂತಹದ್ದು ಉದ್ಧವ್ ಠಾಕ್ರೆ ಆರೋಪ. ಉದ್ಧವ್ ಠಾಕ್ರೆ ದಿಢೀರ್ ಸುದ್ದಿಗೋಷ್ಠಿ ಕರೆದು ಇದನ್ನೇ ಆರೋಪ ಮಾಡಿದ್ರು. ಜೊತೆಗೆ ಮತದಾರರಲ್ಲಿ ಅಪೀಲ್ ಮಾಡಿಕೊಂಡ್ರು, ಏನೇ ಆಗಲಿ 6 ಗಂಟೆ ಒಳಗಡೆ ನೀವು ಮತಗಟ್ಟೆ ಹತ್ರ ಕ್ಯೂನಲ್ಲಿರಿ, ಆ ನಂತರ ನೀವು ಮತ ಹಾಕೋವರೆಗೂ ಅವರು ಕಾಯಲೇಬೇಕಾಗುತ್ತೆ. ಅದು ನಾಳೆ ಬೆಳಗ್ಗೆ 5 ಗಂಟೆ ಆದರೂ ಸರಿ, ಮತ ಚಲಾಯಿಸಿದೆ ನೀವು ಮನೆಗೆ ಹೋಗಬೇಡಿ, ಮತ ಚಲಾಯಿಸದೆ ಮನೆಗೆ ಹೋಗಬೇಡಿ ಅಂತ ಮತ್ತೆ ಒತ್ತಿ ಹೇಳಿದ್ರು. ಮತದಾರರಲ್ಲಿ ವಿನಂತಿ ಮಾಡಿಕೊಂಡ್ರು. ಯಾರೆಲ್ಲರೂ ಕೂಡ ಏನು ಉದ್ದ ಕ್ಯೂ ನೋಡಿ ಮನೆಗೆ ವಾಪಸ್ ಹೋಗಿದ್ರಿ, ನೀವು ಕೂಡ ಮರಳಿ ಬನ್ನಿ, 6 ಗಂಟೆ ಒಳಗಡೆ ಕ್ಯೂನಲ್ಲಿ ನಿಂತ್ಕೊಳ್ಳಿ, ಮತಗಟ್ಟೆಯನ್ನು ತಲುಪಿಬಿಡಿ 6 ಗಂಟೆ ಒಳಗಡೆ ಸಂಜೆ. ಆ ನಂತರ ಅವರು ನಿಮ್ಮಲ್ಲಿ ಮತದಾನ ಮಾಡಿಸ್ಕೊಳ್ಳೇಬೇಕಾಗತ್ತೆ. ನಾಳೆ ಬೆಳಗ್ಗೆ 4 ಆದರೂ ಸರಿ, 5 ಆದರೂ ಸರಿ, 6 ಆದರೂ ಸರಿ, ಇಡೀ ರಾತ್ರಿ ಮತದಾನ ನಡೆದರೂ ಸರಿ, ನೀವು ಮತದಾನ ಮಾಡಿ ಅನ್ನುವಂತಹ ಕರೆಯನ್ನು ಉದ್ಧವ್ ಠಾಕ್ರೆ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಕೊಡೋದನ್ನ ಗಮನಿಸಿದಾಗ ಅಲ್ಲಿ ಏನು ಅವಘಡ ಆಗಿದೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ಆಗುತ್ತೆ. ಸೊ ಇದೆಷ್ಟು ಕೂಡ ನಿನ್ನೆಯ 5ನೇ ಹಂತದ ಮತದಾನದಲ್ಲಿ ನಡೆದಿರಬಹುದಾದಂತಹ ಬಹುಮುಖ್ಯ ಅಂಶಗಳು. ಇನ್ನು ಬಹು ಮುಖ್ಯವಾದಂತಹ ಭಾಗ ಅಂದರೆ ಈ ಚುನಾವಣೆ 5ನೇ ಹಂತದಲ್ಲಿ ಅಬ್ಕಿ ಬಾರ್ 400 ಪಾರ್ ಅನ್ನುವಂತಹ ಮೋದಿಯವರ ಕೂಗೇನಿದೆ, BJP ಒಬ್ಬಂಟಿಯಾಗಿ ಅಥವಾ ತನ್ನ ಶಕ್ತಿಯ ಮೇಲೆ 370 ಕ್ಷೇತ್ರಗಳನ್ನು ಗೆಲ್ಲುತ್ತೆ, ಮತ್ತು NDA ಒಕ್ಕೂಟ 400 ಕ್ಷೇತ್ರಗಳನ್ನು ದಾಟುತ್ತೆ ಅನ್ನುವಂತಹ ಒಂದು ಹೇಳಿಕೆ ಕೊಡೋದ್ರ ಮೂಲಕ ಎಲ್ಲರೂ ಕೂಡ ಆ ಬಗ್ಗೆ ಯೋಚನೆ ಮಾಡುವಂತೆ, ಆ ಬಗ್ಗೆ ಚರ್ಚೆ ಮಾಡುವಂತೆ ಮಾಡಿದಂತಹ ಮೋದಿಯವರ ಕೂಗಿನ ನಡುವೆ ಅವರಿಗೆ ನಿಜವಾಗ್ಲೂ ಕೂಡ ಎಷ್ಟು ಸೀಟುಗಳು ಸಿಗ್ತಾ ಇದೆ. ನಿನ್ನೆ 49 ಕ್ಷೇತ್ರಗಳ ಪೈಕಿ ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ 14 ಕ್ಷೇತ್ರಗಳಿಗೆ ಮತದಾನ ಆಗಿತ್ತು. ಆ 14 ಕ್ಷೇತ್ರಗಳಲ್ಲಿ ಕಳೆದ ಬಾರಿ 13 ಕ್ಷೇತ್ರಗಳು BJP ಗೆದ್ದುಕೊಂಡಿತ್ತು. ನಿನ್ನೆ 14 ಕ್ಷೇತ್ರಗಳ ಪೈಕಿ 13 BJP ಗೆದ್ದುಕೊಂಡಿತ್ತು. ಅದರಲ್ಲಿ ಈ ಬಾರಿ ಕನಿಷ್ಠ ಅಂದರೂ ಕೂಡ 7ರಿಂದ 8 ಕ್ಷೇತ್ರಗಳು BJP ಕೈ ಬಿಟ್ಟು ಹೋಗ್ತವೆ ಅನ್ನುವಂತಹದ್ದು ಅಲ್ಲಿಂದ ಬರ್ತಿರುವಂತಹ ಸುದ್ದಿಗಳು. ಅದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ನಾನು ಮೊದಲೇ ಹೇಳ್ದಂಗೆ ಕೇವಲ ಮುಂಬೈ ಅಲ್ಲ, ಮಹಾರಾಷ್ಟ್ರದ ಉದ್ದಗಲಕ್ಕೂ ಕೂಡ ಉದ್ಧವ್ ಠಾಕ್ರೆ ಒಂದು ರೀತಿಯಾದಂತಹ ಬಿರುಗಾಳಿಯನ್ನು ಎಬ್ಬಿಸಿದ್ದಾರೆ. BJPಗೆ ಅದು ದೊಡ್ಡ ಆತಂಕವಾಗಿದೆ. BJP ಹೇಗಾದರೂ ತನ್ನ ಸ್ಥಾನಗಳನ್ನು ಅಲ್ಪ ಸ್ವಲ್ಪ ಉಳಿಸ್ಕೊಳ್ಬೋದೇನೋ, ಆದರೆ ಶಿಂದೆಯ ಏನು ಶಿವಸೇನೆ ಇದೆ ಮತ್ತು ಅಜಿತ್ ಪವಾರ್ NCP ಇದೆ, ಅದೆರಡೂ ಕೂಡ ಜನರಿಂದ ಸಂಪೂರ್ಣವಾಗಿ ತಿರಸ್ಕೃತವಾಗಿರುವಂತಹ ಸನ್ನಿವೇಶದಲ್ಲಿದೆ ಅನ್ನುವಂಥದ್ದು ನಮಗೆ ದಿನಂಪ್ರತಿ ಬರ್ತಾ ಇರುವಂತಹ ಸುದ್ದಿಗಳು. ಹಾಗಾಗಿ ಇಲ್ಲಿ BJP ಒಂದಷ್ಟು ಸ್ಥಾನಗಳನ್ನು ಗಳಿಸ್ಕೊಂಡ್ರೂ ಕೂಡ ತನ್ನ ಮಿತ್ರ ಪಕ್ಷಗಳಾದಂತಹ NCP ಮತ್ತು ಶಿವಸೇನಾ, ಯಾರು ಶಿಂದೆ ಮತ್ತು ಅಜಿತ್ ಪವಾರ್ ಬಣಗಳು, ಅವುಗಳಿಗೆ ಮತಗಳು ಸಿಗೋದು ತುಂಬ ಕಷ್ಟ ಇದೆ. ಪ್ರಚಾರಕ್ಕೆ ಹೋಗೋದಕ್ಕೆ ಕೂಡ ಅವರು ಹಿಂಜರಿಕೆ ಇದೆ. ಸೊ ಹಾಗಾಗಿ ಮಹಾರಾಷ್ಟ್ರದಲ್ಲಿ ನಿನ್ನೆ ನಡೆದಂತಹ 13 ಕ್ಷೇತ್ರಗಳ ಪೈಕಿ ಕನಿಷ್ಠ 10 ಕ್ಷೇತ್ರಗಳಲ್ಲಿ BJP ಅಂದರೆ NDA ಏನನ್ನೂ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗ್ತಿದೆ. ಕೇವಲ 3 ಕ್ಷೇತ್ರ ತಗೋಬಹುದು ಅನ್ನುವಂತಹದ್ದು ವಿಶ್ಲೇಷಣೆ. ಇನ್ನು ವೆಸ್ಟ್ ಬೆಂಗಾಲ್ನಲ್ಲಿ ಕಾಟಾಕಿ ಟಕ್ಕರ್ ಅಂತ ಕರೆಯಲಾಗ್ತಿದೆ. ಅಂದರೆ ಮಮತಾ ಬ್ಯಾನರ್ಜಿ ಮತ್ತು ಮೋದಿ ನಡುವೆ, BJP ಮತ್ತು TMC ನಡುವೆ ಜಿದ್ದಿನ ಹೋರಾಟ ನಡೀತಿದೆ. ಅಲ್ಲಿ ಕನಿಷ್ಠ ಅಂದರೂ ಕೂಡ 7 ಕ್ಷೇತ್ರಗಳಿಗೆ ನಿನ್ನೆ ಮತದಾನ ಆಗಿದೆ. ಅದರಲ್ಲಿ 5 ಕ್ಷೇತ್ರಗಳನ್ನು TMC ಗೆದ್ದುಕೊಳ್ಳಬಹುದು ಅನ್ನುವಂತಹದ್ದು ಒಂದು ಸಮೀಕ್ಷೆ ಅಥವಾ ಒಂದು ರೀತಿಯಾದಂತಹ ವಿಶ್ಲೇಷಣೆ. ಆದರೆ BJP 2 ಕ್ಷೇತ್ರಗಳನ್ನು ಪಡೆಯಬಹುದೇನೋ ಅಂತ ಹೇಳಲಾಗ್ತಿದೆ. ಅದೇ ರೀತಿ ಬಿಹಾರ್ನಲ್ಲಿಯೂ ಕೂಡ ತೇಜಸ್ವಿ ಯಾದವ್ ದೊಡ್ಡ ಮಟ್ಟದ ರ್ಯಾಲಿಗಳನ್ನು ಮಾಡ್ತಿದ್ದಾರೆ, ಜನರನ್ನು ಸೆಳೆಯುವಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಮತ್ತು ಅಲ್ಲಿ ಯಾದವ್ ಸಮುದಾಯ ಮತ್ತು OBC ಸಮುದಾಯಗಳು ಈ ಬಾರಿ BJPಯಿಂದ ದೂರ ಸರಿದಿದ್ದಾವೆ. ಮುಸ್ಲಿಮರು ಒಗ್ಗಟ್ಟಿನಿಂದ ಒಂದೇ ಪಕ್ಷಕ್ಕೆ ಮತ ಹಾಕಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅದು ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗೆ ಹಾಕಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಮತ್ತು ಸಂವಿಧಾನ ಬದಲಿಸುವ ವಿಚಾರವನ್ನು ಮುಂದಿಟ್ಟುಕೊಂಡು BJP ನಾಯಕರು ನಾಲಿಗೆ ಬಿಡ್ತಾ ಇರುವಂತಹದ್ದು ಮತ್ತು ಅವರ ಬೇಜವಾಬ್ದಾರಿ ಹೇಳಿಕೆಗಳು, ದುರಹಂಕಾರದ ಹೇಳಿಕೆಗಳಿಂದ ದಲಿತ ಸಮುದಾಯವು ಕೂಡ BJPಯನ್ನು ದೊಡ್ಡ ಮಟ್ಟಿಗೆ ಈ ಬಾರಿ ಬಿಹಾರದಲ್ಲಿ ತಿರಸ್ಕರಿಸುವಂತಹ ಹಂತಕ್ಕೆ ತಲುಪಿದೆ. ಸೊ ಅಲ್ಲಿ
ದಲಿತರು ಸಹ BJP ವಿರುದ್ಧ ಮತ ಮಾಡ್ತಿದ್ದಾರೆ ಅನ್ನುವಂಥದ್ದು, ಮತ ಹಾಕ್ತಿದ್ದಾರೆ ಅನ್ನುವಂತಹದ್ದು ಸುದ್ದಿ. ಹಾಗಿರಬೇಕಾದ್ರೆ ಬಿಹಾರದಲ್ಲಿ ನಡೆದಿರುವಂತಹ 5 ಕ್ಷೇತ್ರಗಳಲ್ಲಿ 3ರಿಂದ 4 ಕ್ಷೇತ್ರಗಳನ್ನು ಇಂಡಿಯಾ ಒಕ್ಕೂಟ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿದೆ. ಬಿಹಾರದಲ್ಲಿ ತುಂಬ ಕಷ್ಟಪಟ್ಟು BJP ಒಂದಷ್ಟು ಕ್ಷೇತ್ರಗಳನ್ನು ಪಡ್ಕೋಬಹುದು, ಆದರೆ JDU ಸಂಪೂರ್ಣ ಮುಳುಗಿ ಹೋಗುತ್ತೆ ಅನ್ನುವಂತಹದ್ದು ಇಲ್ಲಿ ನಾವು ಕಂಡುಕೊಳ್ಳಬಹುದಾದಂತಹ ವಿಶ್ಲೇಷಣೆಗಳು. ಸೊ ಇದು ನಿನ್ನೆಯ 5ನೇ ಹಂತದ ಮತದಾನದ ನಂತರ ಇರುವಂತಹ ಒಂದು ವಿಶ್ಲೇಷಣೆ. ಅದರ ಜೊತೆಗೆ ಒಟ್ಟಾರೆಯಾಗಿ 5 ಹಂತಗಳ ಮತದಾನವನ್ನು ನಾವು ಗಮನಿಸಿದಾಗ ಸುಮಾರು 450 ಚಿಲ್ಲರೆ ಕ್ಷೇತ್ರಗಳಲ್ಲಿ ಮತದಾನ ಕಂಪ್ಲೀಟ್ ಆದಂಗೆ ಆಗುತ್ತೆ. ಇಷ್ಟು ಕ್ಷೇತ್ರಗಳನ್ನು ಗಮನಿಸಿದಾಗ ಎಲ್ಲರೂ ಹೇಳ್ತಿರುವಂತಹದ್ದು BJP 220-230 ಗಡಿ ದಾಟೋದು ಕಷ್ಟ ಇದೆ. NDA ಒಟ್ಟಾರೆಯಾಗಿ NDA ಕೂಡ ಒಂದು ಟಾರ್ಗೆಟ್ ಏನಿದೆ, ಬಹುಮತವನ್ನು ಪಡ್ಕೊಳ್ಳುವಂತಹ ಟಾರ್ಗೆಟ್ 272, ಅದಕ್ಕಿಂತಲೂ ಕೂಡ 10-15 ಸೀಟುಗಳು ಶಾರ್ಟ್ ಫಾಲ್ ಆಗಬಹುದು. ಆದರೂ NDA ಮತ್ತು ಇಂಡಿಯಾ ಒಕ್ಕೂಟದಲ್ಲಿ ಇಲ್ಲದೇ ಇರುವಂತಹ ಜಗನ್ ರೆಡ್ಡಿ ಅಂತಹ ಬಿಜು ಜನತಾ ದಳದಂತಹವರ ಬಳಿ ಹೋಗಿ ಅವರು ಸಮರ್ಥನೆ ಕೇಳಬೇಕಾದಂತಹ ಸನ್ನಿವೇಶ ಬರಬಹುದು ಅಂತ ಹೇಳಲಾಗ್ತಿದೆ. ಅದು ಕೂಡ 5ನೇ ಹಂತದ ಮತದಾನದ ಹಿನ್ನೆಲೆಯಲ್ಲಿ. ಮತ್ತು ಸಟ್ಟ ಬಜಾರ್ ಏನಿದೆ, ಏನು ಬೆಟ್ಟಿಂಗ್ ನಡೀತಾ ಇದೆ, ಅವರು ಕೂಡ ಹೇಳ್ತಿದ್ದಾರೆ 300ರ ಹತ್ತಿರ ಹೋಗುವಂತಹದ್ದು ಕಷ್ಟ ಇದೆ. NDAಗೆ 300ರ ಗಡಿ ದಾಟೋದು ಕಷ್ಟ ಇದೆ ಅನ್ನುವಂತಹದ್ದು ಸಟ್ಟ ಬಜಾರ್ ಹೇಳ್ತಾ ಇರುವಂತಹದ್ದು. ಅದರ ಜೊತೆಗೇನೆ BJP ಯಾವುದೇ ಕಾರಣಕ್ಕೂ ಕೂಡ ಅವರು ಅಂದ್ಕೊಂಡಿರುವಂತಹ 370 ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ, 270 ಕೂಡ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ. ಅವರು 220-230ರಲ್ಲಿ ನಿಂತ್ಕೋಬಹುದು ಅನ್ನುವಂತಹದ್ದು ಸಟ್ಟ ಬಜಾರ್ನಲ್ಲಿ ನಡೀತಾ ಇರುವಂತಹ ಬೆಟ್ಟಿಂಗ್ ವ್ಯವಹಾರಗಳು ಕೂಡ ಅದನ್ನೇ ಹೇಳ್ತಿದ್ದಾವೆ. ಸೊ ಒಟ್ಟಾರೆಯಾಗಿ 5 ಹಂತಗಳ ಮತದಾನದ ನಂತರ ಇಂಡಿಯಾ ಒಕ್ಕೂಟ ಕಳೆದ ಚುನಾವಣೆಗೆ ಹೋಲಿಸಿದರೆ ಸಾಕಷ್ಟು ಸುಧಾರಿಸಿದೆ ಅಂತಲೇ ಹೇಳಬಹುದು. BJP ಸಾಕಷ್ಟು ಸಂಖ್ಯೆಯಲ್ಲಿ ತನ್ನ ಸೀಟುಗಳನ್ನು ಕಳ್ಕೊಳ್ತಾ ಬರ್ತಿದೆ. ಮುಂದಿನ 2 ಹಂತಗಳು ಬಾಕಿ ಇದ್ದಾವೆ, ಆ 2 ಹಂತಗಳು ಸಹ ನಿರ್ಣಾಯಕವಾಗಿರ್ತವೆ. ಸೊ ಅದನ್ನು ಮೋದಿ ಅವರು ಯಾವ ರೀತಿ ತಮ್ಮ ಪ್ರಚಾರವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ನಿನ್ನೆಯ ಅಥವಾ ಈ 5 ಹಂತದ ಮತದಾನದ ನಂತರ ಅವ್ರಿಗೂ ಸಹ ಸಾಕಷ್ಟು ಮಾಹಿತಿ ಬಂದಿರುತ್ತೆ. ಪ್ರತಿ ಹಂತದ ಮತದಾನದ ನಂತರ ಸಹ ಅವರ ಅಲ್ಪಸಂಖ್ಯಾತ ವಿರೋಧಿ ಹೇಳಿಕೆಗಳು, ಭಾಷಣಗಳು ಮತ್ತಷ್ಟು ತೀಕ್ಷ್ಣವಾಗ್ತಾನೆ ಹೋಯಿತು. ಈ ಬಾರಿ 5ನೇ ಹಂತದ ಮತದಾನದ ನಂತರ ಈಗಲೂ ಕೂಡ ನಿನ್ನೆ ಮುಗೀತು, ಇವತ್ತು ಶುರು ಹಚ್ಕೊಂಡಿದ್ದಾರೆ. ಅದೇ ರೀತಿಯಾದಂತಹ ದ್ವೇಷ ಭಾಷಣವನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ ಹೇಳಿಕೆಗಳನ್ನು ಮೋದಿಯವರು ಮತ್ತು BJP ಅವರು ತೆಗೆದುಕೊಳ್ತಿದ್ದಾರೆ. ಸೊ ಒಟ್ಟಾರೆಯಾಗಿ ನೋಡಿದಾಗ ನಿನ್ನೆ 5ನೇ ಹಂತದ ಮತದಾನ ಈ 5 ಹಂತಗಳಲ್ಲಿಯೂ ಸಹ BJPಗೆ ಕುಸಿತವನ್ನೇ ಕೊಟ್ಟಿದೆ. 5ನೇ ಹಂತದಲ್ಲಿಯೂ ಕೂಡ ಕುಸಿತವನ್ನೇ ಕೊಟ್ಟಿದೆ. ಇಂಡಿಯಾ ಒಕ್ಕೂಟಕ್ಕೆ ಎಲ್ಲೋ ಒಂದು ದೂರದ ಚಿಗುರು ಕಾಣಿಸ್ತಾ ಇದೆ, ಬೆಳಕು ಕಾಣಿಸ್ತಾ ಇದೆ ಅಂತ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.